ಅಪ್ಪು ಯುವ ಸಮಾಜ ಸೇವಾ ಟ್ರಸ್ಟ್ ಕ್ಯಾರ್ಪೇಟೆ ತಾಲೂಕು ಅಧ್ಯಕ್ಷರಾದ ಕೆಎಲ್ ಮಹೇಶ್ ರವರು ಅಪ್ಪಟ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದು, ಇಡೀ ಕ್ಯಾರ್ಪೇಟೆಯಲ್ಲಿ ಅಪ್ಪು ಪುತ್ಥಳಿಯನ್ನು ನಿರ್ಮಾಣ ಮಾಡುವುದರ ಮೂಲಕ ತಾಲೂಕಿನ ಹೆಸರನ್ನು ಇತಿಹಾಸ ಪುಟದಲ್ಲಿ ಅಚ್ಚಹಸಿರಾಗುವಂತೆ ಮಾಡಿರುವ ಇವರು, ಕ್ಯಾರ್ಪೇಟೆ ತಾಲೂಕಿನ ಕಾಮನಹಳ್ಳಿ ಗ್ರಾಮದ ಲಕ್ಷ್ಮೇಗೌಡ ಹಾಗೂ ಜಯಮ್ಮರವರ ಮಗನಾಗಿದ್ದು, ಪುನೀತ್ ರಾಜ್ಕುಮಾರ್ ರವರ ಚಿತ್ರದಲ್ಲಿ ನಟನೆಯನ್ನು ಮಾಡಿದ್ದು, ಪುನೀತ್ ರಾಜ್ಕುಮಾರ್ ಕುಟುಂಬದ ಜೊತೆ ಬಾಂಧವ್ಯ ಇಟ್ಟುಕೊಂಡಿರುವ ತಾಲೂಕಿನ ಹೆಮ್ಮೆಯ ಮಗ ಮಹೇಶ್ ಕೆಎಲ್ ರವರು ಜೆಎಲ್ ಇಂಡಿಯಾ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಕ್ಷಣದ ಸಾಧಕರ ಪರಿಚಯ ವಿಶೇಷ ಸಂಚಿಕೆಯಲ್ಲಿ ನಿಮ್ಮ ಮುಂದೆ. ಸಾಧಕರ ವೇದಿಕೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಮಹೇಶ್ ಅವರು ಸಾಧಕರ ವೇದಿಕೆಯಲ್ಲಿ ಕೂತಿದ್ದಾರೆ. ಇವರ ಸಾಧನೆಗಳೇನು, ಇವ್ರು ಮಾಡಿರ್ತಕ್ಕಂಥ ಕಾರ್ಯಗಳೇನು, ಇವರು ಮಾಡಲು ಹೊರಟಿರ್ತಕ್ಕಂಥ ಕಾರ್ಯಗಳೇನು, ಇವೆಲ್ಲವನ್ನು ಒಂದಷ್ಟು ಚರ್ಚೆ ಮಾಡಲ್ಲ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಮಾಧ್ಯಮ ಸ್ಟುಡಿಯೋ ಕಚೇರಿಗೆ ನೀವು ಮದುವೆ ಆಗಿ ಬಂದಿದ್ದೀರಿ. ನಿಮಗೆ ನಮ್ಮ ಮಾಧ್ಯಮ ಸ್ಟುಡಿಯೋ ಪರವಾಗಿ ಸ್ವಾಗತ, ಧನ್ಯವಾದಗಳು. ಸರ್, ಮಹೇಶ್ವರ್ ನಿಮಗೆ ಸಂಘಟನೆ ಮೂಲಕ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಅಪ್ಪು ಅವ್ರನ್ನೇ ನೀವು ಸಂಘದ ಬ್ಯಾನರ್ ಇಟ್ಕೊಂಡು ಈ ತರ ಮಾಡ್ಬೇಕು ಅಂತ ಅನ್ಸಿದ್ ಯಾವಾಗ ನಿಮ್ಗೆ? ಅಂದ್ರೆ ಅಪ್ಪು ಸರ್ ಜೊತೆ ನಾನು ಮೂವಿ ಮಾಡಿದ್ದೆ, ಅಂಜನಿ ಪುತ್ರ. ಅಂಜನಿ ಪುತ್ರ ಅಂತ ಒಂದು ಶೂಟಿಂಗ್ ಟೈಮ್ ಅಲ್ಲಿ ಬಾಸ್ ಜೊತೆ ಮೀಟ್ ಆಗಿ ಶೂಟಿಂಗ್ ಎಲ್ಲ ಇತ್ತು. ಅದಕ್ಕಿಂತ ಮುಂಚೆನೂ ಅಭಿಮಾನಿ ಅವ್ರಿಗೆ, ಅಂದ್ರೆ ಅವ್ರು ಮಾಡೋ ಆಕ್ಟಿಂಗ್ ಆಗಿರ್ಬೋದು, ಅವ್ರ ಸ್ಟೆಂಟ್ ಆಗಿರ್ಬೋದು, ಅಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಸಾಧಾರಣವಾಗಿ ಎಲ್ಲಾರ ಒಂದು ಒಡನಾಟ ಇಟ್ಕೊಂಡು ಒಂದು ಒಳ್ಳೆ ಉದ್ದೇಶದಲ್ಲಿ ಅವರು ಒಂದು ಸ್ಟೋರಿ ತೆಗಿಬೇಕಾದ್ರೆ ಅಷ್ಟೇ ಒಂದು ಅರ್ಥಪೂರ್ವಕ ಕಥೆ ಇರೋದು, ಎಲ್ಲ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಮೂವಿ ಇರೋದು. ಅದರಿಂದ ಅವ್ರಿಗೆ ನಾವು ಆಗ್ಲೇ ನಾವು ಚಿಕ್ಕದಿಂದ ಯಾವಾಗ ಮೂವಿ ಬಂತು, ನಮ್ಗೆ ಯಾವಾಗ ಬುದ್ಧಿ ಬಂತು ಅವಾಗಿಂದ ಅವ್ರ ಅಭಿಮಾನಿನೇ ಆಗಿ ಮಾಡ್ತಾ ಇದ್ದೀವಿ. ಸರ್, ನೀವು ಅಪ್ಪು ಅವ್ರನ್ನ ನೋಡಿದಾಗ ನಿಮ್ಗೆ ಫಸ್ಟ್ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತು? ನಾನು ಫಸ್ಟ್ ಟೈಮ್ ನೋಡಿದ್ದು ಅವ್ರ ಮನೆಗೆ ಹೋಗಿದ್ದು ಒಂದ್ಸಲ ಹೋಗಿದ್ದು. ಬರ್ತ್ಡೇ ಯೂಸ್ ಮಾಡಿದಾಗ ಅಷ್ಟೇನು ಅಂದ್ರೆ ಹತ್ರ ಸಿಗಲ್ವಲ್ಲ, ಅಲ್ಲಿ ಜಾಸ್ತಿ ಕ್ರೌಡ್ ಜಾಸ್ತಿ ಇರುತ್ತೆ. ಅದರಿಂದ ಮಾಮೂಲಿ ಸ್ವಲ್ಪ ಪರಿಚಯ ಇತ್ತು ಅಷ್ಟೇ. ಅದು ಬಿಟ್ಟು ಅಂಜನಿ ಪುತ್ರಕ್ಕೆ ಶೂಟಿಂಗ್ಗೆ ಒಂದು ಕರೆ ಬಂತು. NS ಕುಮಾರಣ್ಣ ಅಂತ ನಿರ್ಮಾಪಕರು ಫೋನ್, ಅವ್ರ ಕಡೆಯಿಂದ ಮ್ಯಾನೇಜರ್ ಶಶಿ ಸರ್ ಅಂತ ಒಬ್ರು ಮ್ಯಾನೇಜರ್ ಫೋನ್ ಮಾಡಿದ್ರು. ಆಗ ಬಹಳ ಖುಷಿ ಆಗಿತ್ತು. ಒಂದು ಇಂಪಾರ್ಟೆಂಟ್, ನಾವು ದೇವ್ರು ಕೊಡೋದು ಆಂಜನೇಯ ಸ್ವಾಮಿ ಇಷ್ಟ, ಇನ್ನೊಂದು ಇಷ್ಟಪಡೋ ಹೀರೋ ಪುನೀತ್ ರಾಜ್ಕುಮಾರ್ ಸರ್. ಎರಡು ಅವಾಗ ಸಿಕ್ತಲ್ಲ ಅಂದ್ಬಿಟ್ಟು ಯಾವುದೇ ಕೊಡ್ಲಿ ಅವ್ರ ಕ್ಯಾರೆಕ್ಟರ್ ನಾನು ಯಾವ್ದಾರ ಸರಿ ಅಂತ ಓಕೆ ಅಂತ ಒಪ್ಕೊಬಿಟ್ಟೆ ಅವತ್ತು. ಆಗ ಮೊದಲನೇ ಟೈಮು ನಾವು ಸೆಟ್ ಹತ್ರ ಹೋದೋ, ಕೆಂಗೇರಲ್ಲಿ ನಡೆದಿದ್ದು ಮೊದಲನೇ ಸೆಟ್. ನಾರ್ಮಲ್ ನಾವ್ ಹೆಂಗೆ ಈಗ ಎಷ್ಟು ಕ್ಲೋಸ್ ಆಗಿ ಕೂತಿರ್ತೀವಿ ಫ್ರೆಂಡ್ಸ್ಗಳೆಲ್ಲ, ಅದ ನಾವ್ ಒಂದ್ ಸೆಟ್ ಅಲ್ಲಿ ಕೂತಿದ್ವಿ ಮಾಮೂಲಿ. ಅವ್ರು ಸಡನ್ ಆಗಿ ಬಂದ್ರು, ದಾರಿಯಲ್ಲಿ ಬಂದ್ರು, ಚಡ್ಡಿಲಿ ಹೊಂಟಿ ಸೆಟ್ಗೆ ಹೋದ್ರು. ಬಂದಿರು ಸಡನ್ ಆಗಿ ಬಂದು ಏಕದಮ್ ಎಲ್ಲಾರು ಏನ್ ಬಹಳ ಎಷ್ಟೋ ದಿವಸದಿಂದ ನೋಡಿದೀನಿ ಅನ್ನೋ ಲಗಚಾರಕ್ಕೆ ಕ್ಲೋಸ್ ಆಗಿ ಮಾತಾಡ್ಸಿದ್ರು ಎಲ್ಲಾರು. ನನ್ನೇ ಆಗ್ಲಿ ಯಾರ ಅವರು ಇಡೀ ದೇಶಕ್ಕೆ ಗೊತ್ತು, ನಾವ್ ಯಾರು ಗೊತ್ತಿಲ್ಲ. ಆಲ್ಮೋಸ್ಟ್ ಅಷ್ಟು ಒಂದು ಟ್ಯಾಂಕ್ಸ್ ಕೊಟ್ಟಿ ಹಬ್ಬ ಮಾಡಿ ಎಲ್ಲ ಊಟ ಮಾಡಿದ್ರ ತಿಂಡಿ ಮಾಡಿದ್ರ ಎಷ್ಟು ವಿನಯತೆ ಕೇಳಿದ್ರು ಅಂದ್ರೆ ಅದಕ್ಕೆ ಪದಗಳಿಲ್ಲ. ಆ ತರ ಒಂದು ಬಾಂಡಿಂಗ್ ಮೊದಲು ನೋಡಿದಾಗ ಬಾಸ ನಿರ್ದೇಶನ. ಅಂದ್ರೆ ನಿಮಗೆ ಅದೇ ಮೊದಲನೇ ಸಿನಿಮಾ? ಅಂಜನಿ ಪುತ್ರನೇ ಮೊದಲನೇ. ಅಂಜನಿ ಪುತ್ರನೇ ಮೊದಲನೇ ಸಿನಿಮಾ. ಆ ಸಿನಿಮಾದ ಹೀರೋ ನಿಮ್ಮನ್ನ, ಅದ್ರೊಳಗಡೆ ನೀವು ಅಭಿಮಾನಿಯಾಗಿರ್ತಕ್ಕಂತ ಒಬ್ಬ ಹೀರೋ ಬಂದು ನಿಮ್ಮನ್ನ ಆಪ್ಕೆ ಮಾಡಿದ ತಕ್ಷಣನೇ ನಿಮ್ಗೆ ಅವ್ರ ಮೇಲೆ ಮತ್ತಷ್ಟು ಪ್ರೀತಿ ಜಾಸ್ತಿ ಆಯ್ತು. ಸರಿ ಸರ್, ನಿಮ್ಗೆ ಆ ಫಿಲಂ ಮುಗಿದ ನಂತರ ನಿಮ್ಗೆ ಏನ್ ಅನ್ನಿಸ್ತು ಅವ್ರ ಬಗ್ಗೆ? ಅಂದ್ರೆ ಈಗ ಫಿಲಂ ಮುಗೀತು, ಎಲ್ಲ ಬಿಟ್ರು ಅನ್ನೋ ಲೆಕ್ಕಾಚಾರ ಇತ್ತು. ಆಗ ಒಂದು PRK ಸಂಸ್ಥೆ ಅಂತ ಅವ್ರದೇ ಸ್ಟುಡಿಯೋ ಒಂದು ಓಪನ್ ಮಾಡ್ಕೊಂಡ್ರು. ಆಗ ಎಲ್ಲ ಪ್ರತಿಯೊಬ್ರು ಇನ್ವೈಟ್ ಮಾಡಿಸವ್ರೆ. ಅವ್ರ ಮ್ಯಾನೇಜರ್ ಕೈಲಿ ಸತೀಶ್ ಸರ್ ಅಂತ ಒಬ್ರು ಅವ್ರೆ, ಅವ್ರ ಕೈಲಿ ಪ್ರತಿಯೊಬ್ಬರನ್ನ ಇನ್ವೈಟ್ ಮಾಡಿಸಿ ಎಲ್ಲ ಹೋಗಿದ್ದೆ ನಾವೆಲ್ಲ ಓಪನ್ ಸೆರೆಮನಿಗೆ. ಅದು ಅಂಜನಿ ಪುತ್ರ ಶೂಟಿಂಗ್ಗೆ ಅದೇ ಆಡಿಯೋ ಲಾಂಚ್ ಆಗಿದ್ದು ಅಲ್ಲೇ ಅವತ್ತೇ ಉದ್ಘಾಟನೆ ಆಗಿ PRK ಸಂಸ್ಥೆ ಅಂತ ಉದ್ಘಾಟನೆ ಆಯ್ತು. ಅಲ್ಲಿಂದ ಒಂದು ಬಾಂಡಿಂಗು ಚೆನ್ನಾಗಿ ಬಂತು. ನಮ್ದು ಏನು ಅದರಿಲ್ಲ. ಈಗ ನೆಕ್ಸ್ಟ್ ಮೂವಿಗೆ ಹೋಗೋ ಅನ್ನೋ ಟೈಮ್ಗೆ ನಮ್ದು ಮದ್ವೆ, ಲವ್ ಮ್ಯಾರೇಜ್ ಮದುವೆ ಆಯ್ತು. ಅದರಿಂದ ಸ್ವಲ್ಪ ಆ ಕಡೆ ಸ್ಟಾಪ್ ಮಾಡುದು, ಈ ಕಡೆ ವ್ಯವಹಾರಕ್ಕೆ ಅಂತ ನಿಂತ್ಕೊಂಡ್ಬಿಟ್ಟ. ತಾವೇನ್ ವ್ಯವಹಾರ ಮಾಡ್ತಾ ಇದ್ದೀವಿ? ನಂದು ಆಟೋ ಪಾರ್ಟ್ಸ್ ಐತೆ, ಅಲ್ಲಿ ನಾನು ಮೆಕ್ಯಾನಿಕ್. ಎಷ್ಟೇ ಕಂಪ್ನಿಲಿ ಮೆಕ್ಯಾನಿಕ್ ಮಾಡಿದೆ, ಚನ್ನಪಣ್ಣದಲ್ಲಿ, ಬೆಂಗಳೂರಲ್ಲಿ. ಅದು ಒಂದೇ ಕಂಪ್ನಿ, ಒಂದು 10-20 ಬ್ರಾಂಚ್ ಐತೆ ಅದ್ರಲ್ಲಿ. ಅಲ್ಲಿ ಕೆಲಸ ಮಾಡ್ಕೊಂಡು ಸ್ವಂತ ನಾನೇ 2013 ಸ್ವಂತ ಓಪನ್ ಮಾಡ್ಕೊಬಿಟ್ಟೆ. ನೀವೇ ಈಗ ಸ್ವಂತ ನಾನೇ ಇಟ್ಕೊಂಡಿದ್ದೀರಿ. ಈಗ ನಿಮಗೆ ಅಪ್ಪು ಇಲ್ಲ ಅಂದಾಗ ಏನ್ ಅನಿಸ್ತು? ಅದ ಹೇಳಕ್ಕೆ ಅಸಾಧ್ಯ ಅದ. ನಾವ್ ಹಿಂಗೆ ಯಾವಾಗ ಬಜರಂಗಿ ಫಿಲಮ್, ಇದು ಶಿವರಾಜ್ ಕುಮಾರ್ದು, ಅದು ಬಜರಂಗಿ 2 ಫಿಲಮ್ ರಿಲೀಸ್ ಆಗಿತ್ತು.
ನನ್ನ ಅಂಗಡಿ ಹತ್ರನೇ ಶಾಪ ಹತ್ರ ಎಲ್ಲ ಸ್ನೇಹಿತರೆಲ್ಲ ಕೂತಿದ್ದೋ. ಕರೆಕ್ಟ್ ಆಗಿ 12 ಗಂಟೆ 12 ಮುಕ್ಕಾಲೇನ ಕೂತಿದ್ದೋ. ಸುಮ್ನೆ ಶಾಕಿಂಗ್ ನ್ಯೂಸ್ ಕೊಟ್ರು ಅಷ್ಟೇ, ಹೆಂಗೆ ಹುಷಾರಿಲ್ವಂತೆ ಹೆಂಗ್ ಹೋಗೋರೆ ಅಂತ ಹೇಳಿದಾಗ ಹೋಗಿರ್ಬೋದು ಏನೋ ಇರ್ಬೋದು ಅನ್ಕೊಂಡು ನಾರ್ಮಲ್ ಎಲ್ಲ ಬರ್ತಾರೆ ಏನೋ ಸುಮ್ನಿದ್ದೋ. ಕರೆಕ್ಟ್ 3:30 4 ಗಂಟೆಗೆ ವಿಚಾರ ಗೊತ್ತಾಯ್ತು ತಿರೋಗ್ಬಿಟ್ಟವ್ರೆ ಅಂತ. ನಮ್ಗೆ ಅಲ್ಲಿ ಸ್ನೇಹಿತರವರೆಲ್ಲ ಕಾಮಿಡಿ ಕಿಲಾಡಿ ಎಲ್ಲ ಸ್ನೇಹಿತರುಗಳು ಅವರೆಲ್ಲ ಫೋನ್ ಮಾಡಿ ಹೇಳಿದ್ರು ತಿರೋಗ್ಬಿಟ್ರಿ ಅಂತ. ಆ ಕ್ಷಣವ ಎಷ್ಟು ಬೇಜಾರಾಗದೆ ಅಂದ್ರೆ ಹೇಳಕ್ಕೆ ಅಸಾಧ್ಯ. ಅಂತ ವ್ಯಕ್ತಿ ಅಂದ್ರೆ ಹೆಲ್ತ್ ಅಲ್ಲಿ ಆಗ್ಬೋದು, ಆರೋಗ್ಯದಲ್ಲಿ ಆಗ್ಬೋದು, ಫಿಟ್ನೆಸ್ ಅಲ್ಲಿ ಆಗ್ಬೋದು, ಎಲ್ಲ ಚೆನ್ನಾಗಿ ಗ್ರೋತ್ ಆಗಿ ಚೆನ್ನಾಗಿದ್ರು ಅವರು. ಸಡನ್ ಆಗಿ ಅವ್ರಿಗೆ ಹಿಂಗಾಯ್ತು, ಹುಷಾರ್ ತಪ್ಪಿದ್ರು, ಹಾರ್ಟ್ ಅಟ್ಯಾಕ್ ಆಯ್ತು ಅಂದಾಗ ಸಹಿಸ್ಕೊಳಕ್ಕೆ ಆಗಿಲ್ಲ ಅದೇ. ಅದ್ ನೆನ್ಕೊಂಡಾಗ ಅವ್ರ ಮೂವಿ ಬಂದಾಗ ಇವತ್ತು ಕಣ್ಣೀರ್ ಹಾಕ್ಬಿಟ್ಟಿವಿ. ಈಗ ನೋಡಿ, ಈಗ ದರ್ಶನ್ ಸರ್ ಫಿಲಂ ರಿಲೀಸ್ ಆಗೈತೆ, ಅವ್ರ ರವಿ ಮಾಡಿ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡು ಅದ್ದೂರಿಯಾಗಿ ಪಟಿಕೆ ಹೊಡ್ಕೊಂಡು ಸಖತ್ತಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಈಗ ಮಾರ್ಕ್ ಪಿಕ್ಚರ್ ರಿಲೀಸ್ ಆಗೈತೆ, ಅದಕ್ಕೂ ಅವ್ರ ವಿಮರಿಗಳೆಲ್ಲ ಮಾಡ್ತಾರೆ. ನಾವ್ ಯಾರು ಮಾಡೋದು? ನಮ್ಗೆ ಅದು ಬಹಳ ಮನಸ್ಸಿಗೆ ಭಯಂಕರ ನೋವಾಗ್ಬಿಡ್ತದೆ ಈಗಲೂ ಆ ವಿಚಾರದಲ್ಲಿ. ಈಗ ಸರ್, ನಿಮ್ಗೆ ಅವರು ಅಪ್ಪು ಸರ್ ಇದ್ದಾಗ ಅವ್ರು ಇಷ್ಟೊಂದೆಲ್ಲ ಸಾಧನೆ ಮಾಡಿದ್ದಾರೆ ಅಂತ ನಿಮ್ಗೆ ಅನ್ಸಿತ್ತ? ಖಂಡಿತ ಇಲ್ಲ. ನಮ್ನ ಸೆಟ್ ಅಲ್ಲಿ ಒಂದ್ಸಲ ಕೇಳಿದ್ರು, ಎಷ್ಟು ದಿನ 20 ದಿನ ಏನೋ ಸೆಟ್ ಅಲ್ಲಿ ಇದ್ದು, ಒಂದು 5-6 ದಿವಸ ಬಿಟ್ಕೊಂಡು ನಾನು ಮಾಮೂಲಿ ನಡ್ಕೊಂಡು ಆಟೋದಲ್ಲಿ ಹೋಗಿ ನಡ್ಕೊಂಡು ಹೋಯ್ತಿದ್ದು ಸ್ಟುಡಿಯೋ ಹತ್ರ. ಕಂಟಿನ್ಯೂ ಸ್ಟುಡಿಯೋದಲ್ಲಿ ಕೇಳಿದ್ರು, ಯಾವರು, ಏನ್ ಮಾಡ್ತಿದ್ರಿ, ಹೆಂಗಿದಿರಿ, ದುಡ್ಡು ಕಾಸೆಲ್ಲ ಎಲ್ಲ ಆರಾಮಾಯ್ತಾ, ಏನ್ ಬೇಕಾ ಅಂತೆಲ್ಲ ಬಾಯ್ ಬಿಟ್ಟು ಅವರು ಸ್ವಂತ ನಮ್ ಕೇಳಿದ್ದು. ಅವತ್ತೇನಿಲ್ಲ ಬೇಡ, ಏನೇ ಬೇಡ, ಸತ್ಯ ಅಷ್ಟೇ ಸಾಕು ಖುಷಿ ಅಂದ್ಬಿಟ್ಟು ಅವತ್ಗೆ ಅವ್ರ ನೇಚರ್ ನೋಡಿದ್ವಲ್ಲ ಸರ್, ಒಸಿ ಜನ ಬೈತಿಲ್ಲ ಸೆಟ್ಗೆ, ಭಯಂಕರ ಜನ. ಆಮೇಲೆ ನಮ್ದು ಇನ್ನೊಂದು ಮೂವಿ ಆಗ್ಬೇಕಾಗಿತ್ತು, ಸ್ವಲ್ಪ ನಾನು ಕಾರಣಾಂತರದಿಂದ ಇನ್ನು ಹೋಗ್ಲೇ ಸೆಟ್ಗೆ ಹೋಗ್ಲಿಲ್ಲ. ನಾನು ಇನ್ಸ್ಟಿಟ್ಯೂಟ್ ಅಲ್ಲೆಲ್ಲ ಕೆಲಸ ಮಾಡಿ, ಡ್ಯಾನ್ಸ್ ಸ್ಕೂಲ್ಗೆಲ್ಲ ಹೋಗಿ, ಹಾಸನದಲ್ಲೆಲ್ಲ ಹೋಗಿ, ಡೈಲಾಗಿಂಗ್ ಎಲ್ಲ ಕಲ್ತಿ ಎಲ್ಲ ಮಾಡಿದೆ. ಎಲ್ಲ ಮದ್ವೆ ಆದ್ಮೇಲೆ ಎಲ್ಲ ಬ್ರೇಕ್ ಆಗೋಯ್ತು. 6 ವರ್ಷದಿಂದ ಸ್ವಲ್ಪ ನಿಲ್ಲಿಸ್ಬಿಟ್ಟಿದೆ ಎಲ್ಲ. ಸರ್, ಈಗ ನೀವು ಆ ಅಭಿಮಾನಿಗಳಾಗಿ ಅಪ್ಪು ಅವರ ಒಂದು ಸ್ಟ್ಯಾಚು ಮಾಡ್ಬೇಕು ಅಂತ ನಿಮ್ಗೆ ಅನ್ಸಿದ್ದೆ? ಅಂದ್ರೆ ಈಗ ಇಲ್ಲಿ ನೋಡ್ತಾ ಇದ್ರಿ ಜನಗಳೆಲ್ಲ, ಎಲ್ಲ ಜಾತಿ ಭೇದ ಒದ್ದಾಡ್ತಾವ್ರೆ, ಇಲ್ಲ ರಾಜಕೀಯದವ್ರು ಒದ್ದಾಡ್ತಾರೆ. ಅವ್ರು ಬರೀ ಇದಕ್ಕೆ ಜೀವನ ಮುಡ್ಕೊಂಡ್ಬಿಟ್ರೆ, ಈಗ ನೀವು ಸರ್ಕಾರಿ ಶಾಲೆಗಳೆಲ್ಲ ನೋಡಿದಿರ, ಎಲ್ಲ ಮುಚ್ಚೋಯ್ತಾಗ ಬರ್ತಾ ಇದೆ. ಆಮೇಲೆ ಒಬ್ಬ ಆಸ್ಪತ್ರೆಗೆ ಹೋದ್ರು ಎಷ್ಟು ಖರ್ಚಿದೆ ಹೇಳಿ. ಆ ಪುಣ್ಯಾತ್ಮ ಆ ಏಜ್ಗೆ, ಚಿಕ್ಕ ಏಜ್ಗೆ 45 ವರ್ಷ 46 ವರ್ಷಕ್ಕೆ ತೀರೋದ್ರು ಅಂತ ಅಂದ್ರೆ ಎಷ್ಟು ಕೋಟಿ ಇದ್ದು ದುಡ್ಡು ಏನ್ ಪ್ರಯೋಜನ? ನಾವು ಇದ್ದಾಗ ಮನುಷ್ಯತ್ವಕ್ಕೆ ಬೆಲೆ ಕೊಟ್ಕೊಂಡು, ಮನುಷ್ಯರಿಗೂ ಬೆಲೆ ಕೊಟ್ಕೊಂಡು, ಒಂದು ಎಜುಕೇಶನ್ ಫ್ರೀಯೋ ಇಲ್ಲ ಬಡವರಿಗೋ ಶ್ರೀಮಂತರಿಗೂ ಆರೋಗ್ಯವನ್ನು ಫ್ರೀ ಮಾಡ್ಕೊಂಡು, ಏನೋ ಒಂದು ಹೆಲ್ಪ್ ನೇಚರ್ಗೆ ಬದುಕನ್ನ ಅನ್ನೋ ರೀತಿಲಿ ಇದೊಂದು ಸ್ಟ್ಯಾಚ್ಯೂನ ಬಿಟ್ಟಿರೋದು ಅಷ್ಟೇ. ಅಲ್ಲಿ ಅಂದ್ರೆ ನೋಡಿ ಕಲಿಬೇಕು ಅಂತಾರೆ. ನಿಂತು ಸ್ಟ್ಯಾಚ್ಯೂ ನಿಂತು ನಮ್ದು ಯಾವ್ದು ಲೆಕ್ಕ, ದುಡ್ಡು ಮದ ಇರ್ತದಲ್ಲ, ಅದನ್ನ ಸ್ವಲ್ಪ ಇಳಿಲಿ ಅನ್ನೋ ಲೆಕ್ಕಾಚಾರಕ್ಕೆ, ಒಂದು ಅಭಿಮಾನಕ್ಕೆ, ಒಂದು ದೇವರ ರೂಪದಲ್ಲಿ ನಾವು ಪುತ್ಥಳಿ ಇಟ್ಟಿದೀವಿ ಅಲ್ಲಿ. ಸರ್, ಈಗ ನೀವು ಆ ಪುತ್ಥಳಿಯನ್ನ ರೆಡಿ ಮಾಡೋಕ್ಕೆ ನಿಮಗೆ ಯಾವ ತರ ಸಹಕಾರ ಬಂತು, ಮತ್ತೆ ಯಾವ ತರ ತೊಂದರೆಗಳಾಗ್ಬೋದು? ತೊಂದ್ರೆ ಅಂದ್ರೆ ಭಯಂಕರ ತೊಂದರೆ ಅದು, ಭಯಂಕರ ತೊಂದರೆ ಅದು. ಎಲ್ಲಾ ಜೊತೆಲಿ ಸ್ನೇಹಿತರು ಇರ್ತಾರೆ. ಈಗ ಅವ್ರೇನ್ ಮಾಡ್ತಾರೆ, ಬಾಂಡಿಂಗು, ಅಶ್ವಿನಿ ಮೇಡಮ್ ಮನೆಗೆ ಹೋಗೋದು, ಇಲ್ಲಿ ನಾವು ಮಾಡಿಸ್ತಾ ಇದೀವಿ, ನಮ್ದು ಟ್ರಸ್ಟ್ ಐತೆ, ಸಂಘ ಐತೆ ಅನ್ನೋದವ್ರೆಲ್ಲ ಮೈಂಡ್ ಸೆಟ್ ಇರೋದು ದುಡ್ಡು ಮೈಂಡ್ ಸೆಟ್ ಹೊಡೋಗ್ಬಿಡ್ತದೆ. ದುಡ್ಡು ಕೊಟ್ಬಿಡ್ತಾರೆ, ಈಗ ನಾವ್ ಮಾಡ್ತಾರೆ ಬಟ್ ಒಬ್ರು ಬಂದು ಸ್ವಲ್ಪ ನಮಗೂ ಪ್ರಾಬ್ಲಮ್ ಆಯ್ತು ಭಯಂಕರ. ಆಮೇಲೆ ನಾವ್ ಚರ್ಚೆ ಮಾಡ್ದೋ, ಅಶ್ವಿನಿ ಮೇಡಮ್ ಹತ್ರನೇ ಹೋಗಿ ಖುದ್ದಿ ಮಾತಾಡಿ, ಕೂತ್ಕೊಂಡು ಚರ್ಚೆ ಮಾಡಿ, ಎಲ್ಲಾ ಡಿಸ್ಕಷನ್ ಮಾಡಿ ಅದ ಎಲ್ಲ ಹೋಗಾಡ್ಸೋ. ಅದೊಂದು ಸಮಸ್ಯೆ ಆಯ್ತು. ನಮ್ಮ ಸಚಿವರು, ಮಾಜಿ ಸಚಿವರು ನಾರಾಯಣಗೌಡರು ಸರ್ಗೆ ಹೋಗಿ ಕೇಳಿದಾಗ ಅವರು ಏನು ಮಾತಾಡಿದಾಗ ಪಟಾರ್ನ ಒಪ್ಕೊಂಡ್ರು. ಒಂದೇನೋ ಯೋಚನೆ ಮಾಡಿ ಆಯ್ತು ಮಾಡ್ರಪ್ಪ ಅಂತ. ಆಗ ಅವ್ರ ಪಿ ಎಲ್ ದಯಾಣ ಅವ್ರು ಬಂದ್ರು. ಈ ಕಡೆ ಸೈಡು ನಮ್ಮ ಈಗ ಬ್ಯಾನರ್ ಹಾಕ್ತಾರಲ್ಲ, ನಮ್ಮ ಪುತ್ಥಳಿ ಎದುರುಗಡೆ ಅಲ್ಲಿ ತೋರಿಸಿದ ಜಾಗ, ಲೈಟ್ ಹಾಕಿರೋ ದೊಡ್ಡದು, ಅಲ್ಲಿ ತೋರಿಸಿದ್ರು. ಆ ಚಿಕ್ಕ ಆಗುತ್ತೆ ಜಾಗ ಅನ್ಬಿಟ್ಟು ಆ ಕಡೆ ಸ್ವಲ್ಪ ಖಾಲಿ ಇತ್ತು, ಫುಲ್ ಮಳೆಗಾರ ಬೆಳ್ಕೊಂಡ್ಬಿಟ್ಟಿತ್ತು ಅದೆಲ್ಲ ಫುಲ್ಲು. ಆ ಜಾಗಕ್ಕೆ ಅಲ್ಲೇ ಮಾಡ್ಬಿಡಿ ಸಾಕು, ಎಲ್ಲ ಕ್ಲೀನ್ ಮಾಡಿಸ್ತೀವಿ ಅಂತ ಎಲ್ಲ ಹೇಳಿ ಆ ಜಾಗ ಸೆಲೆಕ್ಷನ್ ಮಾಡ್ಕೊಂಡು ಎಲ್ಲ ತಾವು ಸ್ವಲ್ಪ ಸಣ್ಣ ಪುಟ್ಟ ಪರ್ಮಿಷನ್ ತಗೊಂಡು, ಅಧಿಕಾರಿಗಳು ಎಲ್ಲ ತಾವು ಪರ್ಮಿಷನ್ ತಗೊಂಡು ಎಲ್ಲ ಸಾಥ್ ಕೊಟ್ರು. ಕೇರ್ಪಡೆ ಜನ ಫುಲ್ಲು ಅದೇನಾಯ್ತು ಎಲ್ಲ ಸಾಥ್ ಕೊಟ್ರು ಮಾತ್ರ. ಅದೊಂದು ಖುಷಿ ಆಯ್ತು. ಆಮೇಲೆ ಇದಕ್ಕೆ ಏನಂದ್ರೆ, ನಾವು ಜಾಸ್ತಿ ಏನಾರ ಎಲ್ಲ ಏನ್ ಅನ್ಕೊಂಡ್ಬಿಟ್ಟಾರೆ, ಅಶ್ವಿನಿ ಮೇಡಮ್ ಅವ್ರ ಮನೆಗೆ ಹೋಗಿ ದುಡ್ಡು ಇಸ್ಕೊಬರ್ತಾರೆ, ಅದ್ ಮಾಡ್ತಾರೆ, ಇದ್ ಮಾಡ್ತಾರೆ. ನಾನು ಆ ಪುಣ್ಯದ ಮೇಲೆ ಸತ್ಯ ಮಾಡಿ ಹೇಳ್ತೀನಿ, ಇಲ್ಲಿವರೆಗೂ ₹1 ದುಡ್ಡು ಅವ್ರ ಮನೆ ತಗೊಂಡು ₹1 3 ಟೈಮ್ ಊಟ ಮಾಡಿ ಅಷ್ಟೇ. ಇಲ್ಲಿಂದ ಹೋಗ್ಬೇಕಂದ್ರೆ ಕಾರ್ಗೆ ನಾನು ಡೀಸೆಲ್ ಹಾಕ್ಸ್ಕೊಂಡು, ನಾವೇ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಕಡೆ ಬರಾಗ ಏನೋ ಹೋಟ್ಲ್ ಊಟ ನಂದೇ, ನಮ್ಮ ಏನೋ ಸ್ನೇಹಿತರ ಸೇರ್ಕೊಂಡು ಊಟ ಮಾಡ್ಕೊಂಡು ಬರ್ಬೇಕು. ಅಲ್ಲಿಂದಾಗ್ಲಿ ₹1 ದುಡ್ಡಾಗ್ಲಿ ಇಲ್ಲಿವರೆಗೂ ₹10 ಇಸ್ಕೊಂಡಿಲ್ಲ. ಇಲ್ಲಿ ಜನಗಳು ಏನ್ ಮೈಂಡ್ ನೋಡ್ಬಿಟ್ರೆ, ಓಹ್ ಅವ್ರು ಕೊಂಡು ಕೊಡ್ತಾರೆ ಅನ್ನೋ ಲೆಕ್ಕಾಚಾರ ಕೊಂಡಾಗರೆ. ಇಲ್ಲಿ ಏನಂದ್ರೆ, ಆ ಪುಣ್ಯಾತ್ಮಗೆ ಒಂದು ಸಾರ್ಥಕತೆಯಾಗಿ ಅವ್ರು ಮಾಡಿರೋ ಸಾಧನೆಗಳಿಗಾಗಿ ನಾವು ಮನಸಾರಿ ಇಷ್ಟಪಟ್ಟು ನಮ್ ಸಂಪಾದನೆ ಮಾಡಿದ ದುಡ್ಡ ಸಣ್ಣ ಪಟ್ಟ ಉಳಿಸಿ ನಾವು ಇದು ಖರ್ಚು ಮಾಡ್ಕೊಂಡು ಮಾಡ್ತಿರೋದು. ಈಗ ಮಹೇಶ್ ಅವರು ಒಬ್ಬರೇನ, ಇಲ್ಲ ನಿಮ್ಮ ಹಿಂದೆ ಒಂದಷ್ಟು ತಂಡ ಇದೆಯಾ?
ನಮ್ಗೆ ತಂಡ 2-3 ತರ ತಂಡ ಐತೆ. ಎಲ್ಲಾ ಸ್ನೇಹಿತರುಗಳು ನಾವು 20 ಜನ ಒಂದು ಟ್ರಸ್ಟ್ ಮಾಡಕ್ಕೆ ಅಂದ್ಬಿಟ್ಟು ಒಂದು ಚೀಟಿ ಹಾಕೊಂಡಿದ್ವಿ. ಅಂದ್ರೆ ಒಂದೆಲ್ಲ ಸೋಡಿ ಚೀಟಿ ಚೀಟಿ ಅಂತ ಹಾಕತಾರೆ. ಆ ತರ ಒಂದು ಟ್ರಸ್ಟ್ಗೆ ನಮ್ಗೆ ಅಂದ್ರೆ ಒಂದ್ ಚೀಟಿ ಆಗಿರ್ಲಿ, ನಮಗೂ ಸೇವ್ ಆಯ್ತದೆ. ಈಗ ಯಾರಿಗೋ ಒಬ್ಬ ಕೊಟ್ಟಿ ಮೋಸ ಆಗೋದ್ ಬದಲು ಆ ಟ್ರಸ್ಟ್ ಅಲ್ಲಿ ಯಾವ್ದೋ ದುಡ್ಡು ಉಳ್ಕತ್ತದೆ, ಏಜೆಂಟ್ ಏನೋ ಕೊಡ್ತಾರಲ್ಲ, ಆ ದುಡ್ಡ ಟ್ರಸ್ಟ್ ಹಾಕೊಳ್ಳೋಣ ಅನ್ನೋ ಲೆಕ್ಕಾಚಾರಕ್ಕೆ ಒಂದ್ ಮಾಡ್ಕೊಂಡಿವಿ. ಈಗ 1 ವರ್ಷದಿಂದ 2 ವರ್ಷದಿಂದ ಮಾಡ್ಕೊಂಡು ಹೋಗೋ ಚೀಟಿ ಇರೋದು ಈಗ ಸಂಪೂರ್ಣ ನಡೀತದೆ. ಈಗ ನಾವೇನೇ ಪ್ರೋಗ್ರಾಮ್ ಮಾಡಕ್ ಹೋದ್ರೆ ಕೊಡುವಂತ ದಾನಿಗಳು ಯಾರು ಕೊಡ್ಬೋದು, ನಾವೇನ್ ಇದ್ ಮಾಡಕ್ ಹೋಗಲ್ಲ. ಆಮೇಲೆ ಅತಿ ಬಲವಂತ ಮಾಡಿ ಯಾರನ್ನೋ ಕೇಳಕ್ ಹೋಗೋದಿಲ್ಲ. ಯಾಕಂದ್ರೆ ಟ್ರಸ್ಟ್ ಎಲ್ಲ ನಮ್ದು ಇರ್ತದೆ, ಭಗವಂತ ನಮ್ಗಾದ ಶಕ್ತಿ ಕೊಟ್ಟವನೇ, ಬೆಳೆಸ್ಕೋಗೋಣ. ಇದ್ರಲ್ಲಿ ಏನು ಅದ್ರಲ್ಲಿ ಮೋಸ ಆಗೋದಿಲ್ಲ. ನಮ್ಗೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಆ ವರ್ಣರ್ ಕೈಲಿ ಆ ಭಗವಂತನಿಗೆ ಕೈ ಮುಗಿದು ಹೇಳ್ಬೇಕು ರಾವಣ್ ಸರ್ಗೆ.